ರೂಪಾಯಿ 3 ರೂಪಾಯಿ 4 ರೂಪಾಯಿ ಇತ್ತು. ಈಗ ಏಕದಮ್ 10 ರೂಪಾಯಿಂದ 12 ರೂಪಾಯಿ. ವರ್ಷ ಇದೇ ತಿಂಗಳೆಲ್ಲ ರೇಟ್ ಜಾಸ್ತಿ ಆಗೋದು ಇವಾಗ 100% ಆಗುತ್ತೆ. 100% ಆಗುತ್ತೆ. ಯಾರು ಸ್ವಲ್ಪ ಸ್ಪ್ರಿಂಕ್ಲರ್ ಹಾಕಿ ಅದನ್ನು ಕಾಪಾಡ್ಕೊಂಡವ್ರು ಅವ್ರಿಗೆ ಈಗ ರೇಟ್ ಸಿಗ್ತಾ ಇದೆ. ಸುಮಾರು ತೋಟಕ್ಕೆ ಹೋಗ್ಬಿಡ್ತು, ಅದರಿಂದ ರೇಟ್. ಯಾವ ಟೈಮಲ್ಲಿ ತರಕಾರಿ ಜಾಸ್ತಿ ಅರೈವಲ್ಸ್ ಇರುತ್ತೆ ನಿಮ್ಗೆ? 1000 ಮೂಟೆ ಬಂದಾಗ ಏನಾಗ್ತದೆ, ಅರೇಬಸ್ ಜಾಸ್ತಿ ಬಂತ. ಈಗ 500 ಮೂಟೆ ಇಲ್ಲಿ 500 ಮೂಟೆ ಸೇಲ್ ಆಗ್ತಾ ಇರ್ತದೆ. 1000 ಮೂಟೆ ಬಂತು, 1000 ಮೂಟೆ ಬಂದಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ 100, 150, 200 ರೂಪಾಯಿ ಕಮ್ಮಿ ಆಗ್ತದೆ. ಅದೇ 500 ಮೂಟೆ ಬಂದ್ರೆ 100, 200 ರೂಪಾಯಿ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಎಲ್ಲ ಅಷ್ಟೇ, ತರಕಾರಿ ಎಷ್ಟು ಪ್ರಾಡಕ್ಟ್ ಜಾಸ್ತಿ ಬಂದಷ್ಟು ರೇಟ್ ಕಮ್ಮಿ ಆಗ್ತದೆ, ಪ್ರಾಡಕ್ಟ್ ಕಮ್ಮಿ ಬಂದಷ್ಟು ರೇಟ್ ಜಾಸ್ತಿ. ವರ್ಷ ಇದೇ ತಿಂಗಳೆಲ್ಲ ರೇಟ್ ಜಾಸ್ತಿ ಆಗೋದು ಇವಾಗ 100% ಆಗುತ್ತೆ. 100% ಆಗುತ್ತೆ. 5ನೇ ತಿಂಗಳಿಂದ ಸ್ಟಾರ್ಟ್, 4ನೇ ತಿಂಗಳಿಂದ ಸ್ಟಾರ್ಟು 7ನೇ ತಿಂಗಳವರೆಗೂ ರೇಟ್ ಜಾಸ್ತಿ ಇರುತ್ತೆ. 7, 8ನೇ ತಿಂಗಳವರೆಗೂ ರೇಟ್ ಜಾಸ್ತಿ ಇರುತ್ತೆ. 8, 9, 10 ಅವು ರೇಟ್ ಡೌನ್ ಆಗ್ತದೆ. 5ನೇ ತಿಂಗಳಿಂದ ಹಿಡಿದು 8ನೇ ತಿಂಗಳವರೆಗೂ, ಮೋಸ್ಟ್ 8ನೇ ತಿಂಗಳು 9ನೇ ತಿಂಗಳವರೆಗೂ ತರಕಾರಿ ಚೆನ್ನಾಗಿರುತ್ತೆ ರೇಟು. ಆಮೇಲೆ ಮತ್ತೆ ಮಳೆ ಜಾಸ್ತಿ ಆಗುತ್ತೆ, ಆಂಧ್ರದಲ್ಲೆಲ್ಲ ಬೆಳೀತಾರೆ, ಆವಾಗ ನಮಗೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ. ಸರಕು ಖಾಲಿ ಮಾಡೋದು ಕಷ್ಟ ಆಗುತ್ತೆ. ಇರೋ ರೇಟಲ್ಲಿ ಅವತ್ತು ಏನೋ ಹಿಡಿದು ಅವ್ರನ್ನ ಹಿಡಿದು ಖಾಲಿ ಮಾಡ್ತೀವಿ. ಯಾವ ಟೈಮಲ್ಲಿ ತರಕಾರಿ ಜಾಸ್ತಿ ಅರೈವಲ್ಸ್ ಇರುತ್ತೆ ನಿಮಗೆ? ಅರೈವಲ್ಸು ನಮಗೆ 6ನೇ ತಿಂಗಳು 7ನೇ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. 6ನೇ ತಿಂಗಳು 7ನೇ ತಿಂಗಳಲ್ಲಿ ಜಾಸ್ತಿ ಸರಕು ಹೆವಿ ಇರುತ್ತೆ. ರೇಟ್ಗಳೇನಾದರೂ ರೇಟ್ ಜಾಸ್ತಿ ಕಮ್ಮಿ ಇರ್ತದೆ ರೇಟ್ ಅವಾಗೆಲ್ಲ. 6ನೇ ತಿಂಗಳು 7ನೇ ತಿಂಗಳಲ್ಲಿ ಅಣ್ಣ ಪೀಕ್ಸ್ಗೆ ಯಾವಾಗ ಹೋಗುತ್ತಣ್ಣ ರೇಟ್ಗಳು? ಅಂದರೆ ಯಾವ ತಿಂಗಳಲ್ಲಿ ಜಾಸ್ತಿ ಹೋಗುತ್ತೆ? ರೇಟ್ ಜಾಸ್ತಿ ಆಗೋದು ಈಗ ಮೇ, ಏಪ್ರಿಲ್, ಇದೇ ತಿಂಗಳೇ. ಇವಾಗ ನಿಮ್ಮ ಕಡೆಯಿಂದ ಇವಾಗ ತರಕಾರಿ ರೇಟ್ಗಳು ಈ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಇಂಥದ್ದು ಹಾಕ್ರಿ ಅಂತ ಹೇಳೋದಂಗಿದ್ರೆ ಯಾವ್ದು ಈಗ ಏನು ಆಲೂಗಡ್ಡೆ ಅಗ್ದಾಕ್ತಾರೆ, ಕ್ಯಾರೆಟ್ ಹಾಕ್ತಾರೆ, ಬೀಟ್ರೇಟ್ ಹಾಕ್ತಾರೆ. ಬೀಟ್ರೇಟ್ ಹಾಕಿದಾಗ ಏನಾಗ್ತದೆ ಅಂದರೆ ಅವ್ರಿಗೆ ಏನಾದರೂ ಈ ಟೆಂಪ್ರೇಚರ್ ಜಾಸ್ತಿ ಆಯಿತು, ಸುಮಾರು ತೋಟಕ್ಕೆ ಹೋಗ್ಬಿಡ್ತು, ಅದರಿಂದ ರೇಟ್ ಜಾಸ್ತಿ ಆಗಿದೆ. ಅವ್ರ ಸೀಸನ್ ವೈಸು ಏನು ಬೆಳೆ ಯಾವ್ಯಾವ ಟೈಮ್ಗೆ ಏನಾಗ್ತದೆ ಅದನ್ನೇ ಇದು ಮಾಡ್ತಾರೆ. ಈಗ ಕ್ಯಾಬೇಜು ಒಂದೂವರೆ ವರ್ಷದಿಂದ 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಇತ್ತು. ಈಗ ಏಕದಮ್ 10 ರೂಪಾಯಿಂದ 12 ರೂಪಾಯಿ ಇದೆ ಕ್ಯಾಬೇಜ್. ಈಗ ಓವರ್ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಆಯಿತು, ಕ್ಯಾಬೇಜು ಹೋಗ್ಬಿಡ್ತು. ಯಾರು ಸ್ವಲ್ಪ ಸ್ಪ್ರಿಂಕ್ಲರ್ ಹಾಕಿ ಅದನ್ನು ಕಾಪಾಡ್ಕೊಂಡವ್ರು ಅವ್ರಿಗೆ ಈಗ ರೇಟ್ ಸಿಗ್ತಾ ಇದೆ. ತರಕಾರಿ ಎಲ್ಲ ಬಂದು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಅರೈವಲ್ಸ್ ಭಾರಿ ಕಮ್ಮಿ ಆಗಿದೆ. ಬರ್ತಾ ಇರ್ತಕ್ಕಂಥ ಸರಕುಗಳೆಲ್ಲ ಕಮ್ಮಿ ಆಗಿದ್ದಾವೆ. ಅದರಿಂದ ಬೀನ್ಸ್ ಬಂದು 110 ರೂಪಾಯಿ 115 ರೂಪಾಯಿ ಬೀನ್ಸ್ ಇದೆ. ಕ್ಯಾರೆಟ್ 20ರಿಂದ 25 ರೂಪಾಯಿ ಕ್ಯಾರೆಟ್ ಇದೆ. ಬೀಟ್ರೇಟು 15 ರೂಪಾಯಿಂದ 20 ರೂಪಾಯಿ ಬೀಟ್ರೇಟ್ ಇದೆ. ಆಮೇಲೆ ಸೊರೆಕಾಯಿ ಬಂದು ಏನು ಇಷ್ಟು ದಿವಸ ಮೊದಲೆಲ್ಲ ಕಮ್ಮಿ ಮಾಡ್ತಾ ಇದ್ವಿ. ಈಗ ಅರೈವಲ್ಸ್ ಕಮ್ಮಿ ಇರೋದ್ರಿಂದ ಈಗ ಇದು 15ರಿಂದ 18 ರೂಪಾಯಿ ಸೊರೆಕಾಯಿ ಮಾರ್ತಾ ಇದ್ದೀವಿ. ಶುಂಠಿ ಅದೇನು ಟೆಂಪ್ರೇಚರ್ ಏನು ತೊಂದರೆ ಇಲ್ಲ, ಸ್ವಲ್ಪ ಇಳುವರಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಅದು ಈಟಿಗೆ ಇಳುವರಿಗೆ ಸ್ವಲ್ಪ ಕಡಿಮೆನೇ ಆಗುತ್ತೆ. ಇಲ್ಲ ತೊಂದರೆ ಇಲ್ಲ, ಶುಂಠಿ ಬರುತ್ತೆ, ಬೇರೆವೆಲ್ಲ ಕಮ್ಮಿ ಬರುತ್ತೆ ಬಿಸಿಗೆ. ಇದೆಲ್ಲ ಯಾಕೆ ಅಂದ್ರೆ ವರ್ಷದ ಬೆಳೆ ಇದು ಶುಂಠಿ, ಅದರಿಂದ ಸ್ವಲ್ಪ ಈಲ್ಡ್ ಕಮ್ಮಿ ಇರೋದ್ರಿಂದ ಈ ಸಾರಿ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಇಷ್ಟು ದಿವಸ ಎಲ್ಲ 1000ದಿಂದ 2000, 2500 ಇತ್ತು. ಈಗ ಏಕದಮ್ 5000 ಆಗಿದೆ. ಕಮಿಷನ್ ಏಜೆಂಟ್ ನಾವಿಲ್ಲಿ ಎಲ್ಲ ರೈತರು ತಂದು ಹಾಕಿದ್ದು. ಯಾರೋ ಪರ್ಚೇಜರ್ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಮತ್ತೆ ಈಗ ನಮ್ಮ ಲೋಕಲ್ ಕರ್ನಾಟಕದಲ್ಲಿ ಬೆಂಗಳೂರಿನವರು, ಮತ್ತೆ ಈ ಕಡೆ ಇದು ತುಮಕೂರಿನವರು ಎಲ್ಲ ಬರ್ತಾರೆ, ಅವ್ರಿಗೆ ಕೊಡ್ತೀವಿ. ಮೇನ್ಲಿ ನಮ್ಮ ತರಕಾರಿ ಚಿಕ್ಕಬಳ್ಳಾಪುರ ತರಕಾರಿ ಅಂದರೆ ಎಲ್ಲೆಲ್ಲಿ ಹೋಗುತ್ತಣ್ಣ? ಯಾವ ಸ್ಟೇಟ್ಗೆ ಹೋಗುತ್ತೆ, ಎಲ್ಲೆಲ್ಲಿ ಹೋಗುತ್ತಣ್ಣ? ಆಂಧ್ರ, ತಮಿಳ್ನಾಡು, ಕರ್ನಾಟಕ ಜಾಸ್ತಿ ಮೇಜರ್. ಮೈನರ್ ಅಂದರೆ ಬೇರೆ ಜಾಸ್ತಿ ಹೈದ್ರಾಬಾದ್. ಇನ್ನೆಲ್ಲ ಬೇರೆ ಕಡೆ ಎಲ್ಲನೂ ಈಗ ತಮಿಳ್ನಾಡು ಹೋಗುತ್ತೆ, ಸ್ವಲ್ಪ ಹೋಗುತ್ತೆ, ಜಾಸ್ತಿ ಹೋಗಲ್ಲ ತಮಿಳ್ನಾಡು. ಮೇಜರ್ ಬಂದು ನಮ್ಗೆ ಹೈದ್ರಾಬಾದ್. ನೆಕ್ಸ್ಟ್ ಯಾವ ಬೆಳೆ ಇಟ್ಟರೆ ಚೆನ್ನಾಗಿರುತ್ತಣ್ಣ ನಿಮ್ಮ ಮಾರ್ಕೆಟ್ ಅನಿಸಿಕೆ ಪ್ರಕಾರ? ಈಗ ಏನು ಬೀನ್ಸ್ ಹಾಕ್ಬೋದು, ಈಗ ಕ್ಯಾರೆಟ್ ಹಾಕ್ಬೋದು ಈ ಸೀಸನ್ಗೆ, ಅದು ಚೆನ್ನಾಗುತ್ತೆ. ಇನ್ನೊಂದು 3 ತಿಂಗಳಿಗೆ ರೇಟ್ಗಳು ಬರುತ್ತಲ್ಲ, ಯಾವ್ದು ಚೆನ್ನಾಗಿ ರೇಟ್ ಆಗೋ ಸಾಧ್ಯತೆ ಇರುತ್ತೆ? ನಾವು ಹೇಳೋಕ್ಕಾಗಲ್ಲ, ಅರೈವಲ್ಸ್ ಮೇಲೆ ಹೋಗುತ್ತೆ. ಅದನ್ನ ಯಾವ್ದು ಹೇಳೋಕ್ಕೆ ಯಾರು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಈ ಟೈಮ್ಗೆ ಇವಾಗ 5ನೇ ತಿಂಗಳು 6ನೇ ತಿಂಗಳು 7ನೇ ತಿಂಗಳು ಯಾವ ಬೆಳೆನೇ ಇಡ್ಲಿ ರೇಟ್ ಜಾಸ್ತಿ ಆಗುತ್ತೆ. ಅವರು ಇವಾಗ ಬೆಳೆ ಬರಬೇಕೀಗ, ಈ ಟೈಮ್ ಬಂದರೆ ಈ ಟೈಮಲ್ಲಿ ಬರ್ಬೇಕಂದ್ರೆ ಯಾವ ಟೈಮಲ್ಲಿ ಇಕ್ಕಿರ್ಬೇಕಾಗಿತ್ತು? ಅವರು ಈಗ ಫೆಬ್ರವರಿಗೆ ಆಲೂಗಡ್ಡೆ ಆಗೋಗುತ್ತೆ, ಜನವರಿ ಆಗೋಗಿರ್ತದೆ, ಜನವರಿಯಲ್ಲಿ ಉಂಡಿರ್ತಾರೆ. ಬೀನ್ಸು ಕ್ಯಾರೆಟು ಅವೆಲ್ಲ ಹಾಕಿರ್ತಾರೆ. ಇವಾಗ ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ. ಈಗ ಮೇಯ್ನ್ ಏನು ಅಂದರೆ ನಮಗೆ 38 ಟೆಂಪ್ರೇಚರ್, ಆಂಧ್ರ ಬಂದು 40, 42, 43 ಇರ್ತದೆ. ಅಲ್ಲಿ ಲೋಕಲ್ ಹೋಗ್ಬಿಡ್ತದೆ. ಅವಾಗ ಆಟೋಮೆಟಿಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳೆದಿರೋ ಬೆಳೆಗಳಿಗೆ ಸ್ವಲ್ಪ ರೇಟ್ ರೈಸ್ ಆಗ್ತದೆ ಅಷ್ಟೇ. ಟೆಂಪ್ರೇಚರ್ ಮೇಲೆ ಹೋಗುತ್ತೆ. ಟೆಂಪ್ರೇಚರ್ ರೈಸ್ ಆದಾಗ ಅಲ್ಲಿಂದ ಮತ್ತೆ ಮಳೆ ಜಾಸ್ತಿ ಆದಾಗ ಮಳೆಗೆ ಏನಾದರೂ ಹೋಗ್ಬಿಟ್ರೆ ಅವಾಗೂ ರೇಟ್ ಜಾಸ್ತಿ ಆಗುತ್ತೆ. ಸುಮಾರು ಸಾರಿ ಆಗಿದೆ.
ಮತ್ತೆ ಕ್ಯಾಪ್ಸಿಕಮ್ ಯಾಕಣ್ಣ ಇಷ್ಟೊಂದು ಕಡಿಮೆ ಆಗ್ಬಿಟ್ಟಿದೆ? ಕ್ಯಾಪ್ಸಿಕಮ್ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಪಾಲಿ ಹೌಸ್ಗಳಿದ್ದಾವಲ್ವಾ, ಹಾಂ ಪಾಲಿ ಹೌಸಲ್ಲಿ ಕ್ಯಾಪ್ಸಿಕಮ್ ಒಳ್ಳೆ ಈಲ್ಡ್ ಬರ್ತದೆ. ಹಾಂ ಅವರು ಅದಕ್ಕೆ ಎಲ್ಲ ಟೆಕ್ನಾಲಜಿ ಉಪಯೋಗಿಸ್ಬಿಟ್ಟು ಅದಕ್ಕೆ ಯಾವ ಥರ ಟೆಂಪ್ರೇಚರ್ ಮಾಡಬೇಕು ಏನು ಮಾಡಬೇಕು ಎಲ್ಲನೂ ಮಾಡ್ಕೊಂಡಿದ್ದಾರೆ. ಅದರಿಂದ ಹೋದ ಸಾರಿ ಎಲ್ಲ ಒಳ್ಳೆ ರೇಟ್ ಇತ್ತು, ಅದೇ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಸಾರಿ ಸ್ವಲ್ಪ ಎಕ್ಸ್ಪೆಂಡೇಷನ್ ಜಾಸ್ತಿ ಮಾಡಿ ಅವ್ರು ಏನು ಮಾಡಿದ್ದಾರೆ, 1 ಎಕರೆ ಹಾಕೋದು 2 ಎಕರೆ ಹಾಕಿರ್ತಾರೆ, 2 ಎಕರೆ ಹಾಕೋದು 4 ಎಕರೆ ಹಾಕಿರ್ತಾರೆ. ಅದಕ್ಕೆ ಸ್ವಲ್ಪ ಅರವಲ್ ಜಾಸ್ತಿ ಐತೆ, ರೇಟ್ ಕಮ್ಮಿ ಆಗಿದೆ. ಹೋದ್ ಸರಿ ಹೆಂಗಿತ್ತು? ಹೋದ ಸಾರಿ ಏನು 50 ರೂಪಾಯಿ ಗಂಟೆ ಆಯ್ತು, ಜಾಸ್ತಿ ಫ್ಲಕ್ಚುಯೇಟ್ ಆಗ್ಬಿಟ್ಟಿದೆ. ಈ ಸಾರಿ 20, 25, 30 ರೂಪಾಯಿ ಟಾಪ್ ಇದೆ. ಟಾಪು 10 ರೂಪಾಯಿಂದನೂ ಸ್ಟಾರ್ಟ್ ಐತೆ. 10 ರೂಪಾಯಿಂದ 10 ರೂಪಾಯಿ ಅಂದರೆ ಸೆಕೆಂಡ್ ಕ್ವಾಲಿಟಿ ಬಿಡಿ, ಅದು ಯಾರೋ ಓಪನ್ ಫೀಲ್ಡಲ್ಲಿ ಬೆಳೆದಿರ್ತಾರಲ್ಲ ಅವೆಲ್ಲ 20 ಮೇಲೇ, 20ರಿಂದ ಇವಾಗ 20ರಿಂದ 30, 35 ರೂಪಾಯಿ ಹೋಗ್ತಾ ಇದೆ.